ಇದು ನಾವು ನಿಮಗೆ ಹೇಳ್ತಾ ಇದ್ದಂತಹ ಒಂದು ಫುಟೇಜ್ ಏನು ಹೇಳ್ತಾ ಇದ್ವಿ, ಆ ಫುಟೇಜನ್ನು ನೀವೀಗ ಗಮನಿಸಬಹುದು. ಇದು ವಿಮಾನ ಪತನದ ಬಳಿಕದ ದೃಶ್ಯ. ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅನಾಹುತ ಆಗಿದೆ ಅಂಥೇಳಿ. ಬೆಂಕಿ ಇದೆ, ಅಲ್ಲಿ ಒಂದು ಕಟ್ಟಡದ ಮೇಲೆ ಅಪ್ಪಳಿಸಿದೆ. ಆ ಮುಂಭಾಗ ಇದು ಮೂತಿ, ವಿಮಾನದ ಮೂತಿ ಮತ್ತು ಅದರ ಪಕ್ಕದ ರೆಕ್ಕೆ, ಅದೊಂದು ಬಿಟ್ಟರೆ ಆ ವಿಮಾನದಲ್ಲಿ ಏನು ಉಳ್ಕೊಂಡಿಲ್ಲ. ಪ್ರಯಾಣಿಕರು ಕೂರುವಂತಹ ಪೋರ್ಷನ್ ಏನಿತ್ತು ವಿಮಾನದ್ದು, ಅದು ಸುಟ್ಟು ಕರಕಲಾಗಿದೆ. ಇದು ಕಟ್ಟಡದ ಮೇಲೆ ಅಪ್ಪಳಿಸಿರುವಂಥದ್ದು. ವಿದಿನ್ 5 ಮಿನಿಟ್ಸ್ ಲಂಡನ್ಗೆ ಹೋಗಿ ಸೇರಬೇಕಾಗಿದ್ದಂತಹ 242 ಮಂದಿ ವಿದಿನ್ 5 ಸೆಕೆಂಡ್ಸ್, ಕೇವಲ 5 ನಿಮಿಷ. ವಿಡಿಯೋ ನೋಡಿ, ಅದು ಕಟ್ಟಡ, ಆ ಕಟ್ಟಡದ ಮೇಲೆ ಅಪ್ಪಳಿಸಿರುವಂಥದ್ದು. ಬಟ್ ಕಟ್ಟಡ ಕಾರಣಕ್ಕೋಸ್ಕರ ಅಪ್ಪಳಿಸಿದ್ದಲ್ಲ, ಬಿಕಾಸ್ ಆ ವಿಮಾನದ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರೆ ಅದರ ಹಾರುವಿಕೆಯ ಮಟ್ಟ ಬರಬರ್ತಾ ಕಮ್ಮಿ ಆಗಿ ಅದು ಬಿದ್ದಿದೆ. ಅಲ್ಲಿ ಟೆಕ್ನಿಕಲ್ ಸ್ನ್ಯಾಕ್ ಇದ್ದಂಗಿದೆ, ಮೇಲ್ನೋಟಕ್ಕಂತೂ ನೋಡ್ಬೋದು ನಾವು. ಟೆಕ್ನಿಕಲ್ ಸ್ನ್ಯಾಕ್, ತಾಂತ್ರಿಕ ದೋಷ ಇದ್ದಂಗಿದೆ. ಸೊ ಇದು ನೀವೇನು ಇದು ನೀವೇನು ಗಮನಿಸ್ತಾ ಇದ್ದೀರಿ ಅದು ಫುಟೇಜ್. ಅಲ್ಲಿ ಆ ಕಟ್ಟಡದ ಆ ಪೋರ್ಷನಲ್ಲಿ ಒಂದು ಗ್ಯಾಪ್ ಇದೆ, ಅಲ್ಲಿ ಕಾರುಗಳನ್ನು ಪಾರ್ಕ್ ಮಾಡಲಾಗಿತ್ತು. ಆ ಕಾರುಗಳೆಲ್ಲ ಸುಟ್ಟೋಗಿದೆ, ಕಾರಣ ಆ ಪ್ರಮಾಣಕ್ಕೆ ಬೆಂಕಿ ಹತ್ಕೊಂಡಿರುವಂಥದ್ದು. ವಿಮಾನ ಬಿದ್ದ ತಕ್ಷಣವೇ ಕಾರುಗಳೆಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ಸೊ ವೆರಿ ಬಿಗ್ ಡಿಸಾಸ್ಟರ್ ಇದು, ಡಿಸಾಸ್ಟರ್. ಎರಡು ದೃಶ್ಯ, ಒಂದು ವಿಮಾನ. ಸೊ ಇವೆಲ್ಲ ಕಟ್ಟಡಗಳಲ್ಲಿ ಅಂದರೆ ತುಂಬ ಎತ್ತರದ ಕಟ್ಟಡಗಳೇನಲ್ಲ. ಆ ಕಟ್ಟಡದ ನೀವು ಪೋರ್ಷನನ್ನು ಗಮನಿಸ್ತಾ ಇದ್ರೆ, ವಿಮಾನ ಬಿದ್ದಿರುವಂತಹ ಕಟ್ಟಡದ ಎತ್ತರವನ್ನು ಗಮನಿಸ್ತಾ ಇದ್ರೆ, ಅದೇನು ದೊಡ್ಡ ಕಟ್ಟಡ ಏನಲ್ಲ, ಸಣ್ಣ ಕಟ್ಟಡ. ಆದರೆ ಹೈಟ್ ಏನು ಅಷ್ಟೇನು ದೊಡ್ಡದಿರಲಿಲ್ಲ. ಬಟ್ ಅಲ್ಲಿ ಹೋಗಿ ಅಪ್ಪಳಿಸಿದೆ ಅದು. ಅಂದರೆ ಪತನ ಆಗ್ತಾ ಇತ್ತು, ಅಲ್ಲಾಗಿದೆ. ವಿಮಾನ ಪತನ ಆಗ್ತಾ ಇತ್ತು, ಅಲ್ಲಿ ಹೋಗಿ ಬಿದ್ದಿದೆ. ಇದು ಎದುರುಗಡೆಯ ಪೋರ್ಷನ್ನು ಏನು ನೋಡ್ತಾ ಇದ್ರಿ, ಅದು ಎದುರುಗಡೆದು ಬ್ಯಾಕ್ ಪೋರ್ಷನ್ ಏನಿದೆ ಕಂಪ್ಲೀಟ್ಲಿ ಸುಟ್ಟು ಹೋಗಿರುವಂಥದ್ದು, ಕಂಪ್ಲೀಟ್ಲಿ ಸುಟ್ಟು ಹೋಗಿದೆ. ಅತ್ಯಂತ ದೊಡ್ಡ ಅನಾಹುತ ಇದು, ದುರಂತ. ಸಾವು ನೋವುಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗಿಲ್ಲ. ಅಧಿಕೃತವಾಗಿ ಮಾಹಿತಿಯನ್ನು ಸರ್ಕಾರ ಕೊಡುತ್ತೆ ಇನ್ನೂ. ಸೊ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಗರಿಕ ವಿಮಾನಯಾನ ಸಚಿವ ಆಂಧ್ರ ಪ್ರದೇಶದ ರಾಮ್ ಮೋಹನ್ ನಾಯ್ಡು ಅವರ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಇದು ಎರಡು ಫುಟೇಜ್ ನೀವು ಗಮನಿಸ್ತಾ ಇರುವಂಥದ್ದು. ಇದು ವಿಮಾನ ಬೀಳುತ್ತಿರುವಂತಹ ದೃಶ್ಯ ನೋಡಿ. ಅಲ್ಲಿ ಕೆಳಗಿಳಿದು ಅಪ್ಪಳಿಸಿದೆ. ಆ ಅಪ್ಪಳಿಸಿದ್ದು ಎಲ್ಲಿ ಅಂತ ಹೇಳಿದ್ರೆ, ನೀವು ಪಕ್ಕದ ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ ಹೋಗಿ ಅದು ಅಪ್ಪಳಿಸಿದೆ. ಅಲ್ಲಿ ಯಾವುದು ಕೂಡ ಭಾರಿ ಎತ್ತರದ ಬಿಲ್ಡಿಂಗ್ಗಳು ಏನಿಲ್ಲ. ಅಲ್ಲಿ ಸ್ಕೈ ರಾಕೆಟಿಂಗ್ ಅಂದರೆ ಆಕಾಶ ಚುಂಬುವಂತಹ ಕಟ್ಟಡಗಳೇನಿರಲಿಲ್ಲ ಅಲ್ಲಿ. ಈ ಫಸ್ಟ್ ಫುಟೇಜ್ ಏನಿದೆ, ನೀವೇನು ಗಮನಿಸ್ತಾ ಇದ್ರಿ, ವಿಮಾನ ಹಾರಾಟ ಮಾಡ್ತಾ ಇರುವಂಥದ್ದು, ಆ ಫುಟೇಜನ್ನು ನೀವು ಗಮನಿಸ್ತಾ ಇದ್ರೆ, ಒಂದು ಹಂತಕ್ಕೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದಂಥ ವಿಮಾನ ಇದ್ದಕ್ಕಿದ್ದ ಹಾಗೆ ಕೆಳಮಟ್ಟಕ್ಕೆ ಹಾರಲಿಕ್ಕೆ ಶುರುವಾಗಿ ಅಲ್ಲಿ ಪಕ್ಕದಲ್ಲೇ ಅಪ್ಪಳಿಸಿದೆ ಅಲ್ಲಿ. ಸೊ ಇದು ಎರಡು ಫುಟೇಜು, ದುರಂತ, ಅಪ್ಪಳಿಸಿದ ಕ್ಷಣ ಮತ್ತು ಇದು ಬಿದ್ದಾದ ಬಳಿಕದ ದೃಶ್ಯ. ನೀವು ನೋಡ್ತಾ ಇರುವಂತಹ ದೃಶ್ಯ ಇದು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಗರಿಕ ವಿಮಾನಯಾನ ಸಚಿವ
ಆಂಧ್ರ ಪ್ರದೇಶದ ರಾಮ್ ಮೋಹನ್ ನಾಯ್ಡು ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಮತ್ತು ಇಮಿಡಿಯೇಟ್ಲಿ ಅಹಮದಾಬಾದ್ಗೆ ಭೇಟಿ ನೀಡುವಂತೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನಾಗರಿಕ ವಿಮಾನಯಾನ ಸಚಿವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ತಕ್ಷಣಕ್ಕೆ ನೀವು ಹೋಗಿ ಅಲ್ಲಿ ಏನೆಲ್ಲ ಆಪರೇಷನ್ಸು, ಏನೆಲ್ಲ ಪರಿಹಾರ ಕಾರ್ಯಾಚರಣೆಗಳನ್ನು ನೀವು ಮಾಡಬೇಕು, ಅವುಗಳನ್ನು ನೀವು ಮಾಡಬೇಕು ಎನ್ನುವಂತಹ ಸೂಚನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಬಿಗ್ ದುರಂತ ಇದು. 2010ರಲ್ಲಿ ಸೊ ಸಂಪೂರ್ಣ ಸುಟ್ಟು ಕರಕಳಾಗಿದೆ ವಿಮಾನ, ಸಂಪೂರ್ಣ. ಅದರ ಮೂತಿ ಒಂದು ಬಿಟ್ಟರೆ ಬೇರೆ ಏನೂ ಉಳ್ಕೊಂಡಿಲ್ಲ, ಏನೂ ಉಳ್ಕೊಂಡಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನು ಕೂಡ ಆರಂಭ ಮಾಡಲಾಗ್ತಾ ಇದೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ವಿಮಾನ ಅವಘಡಗಳ ತನಿಖಾ ದಳ ಏನಿದೆ ಅದು ಈಗ ಅಹಮದಾಬಾದ್ಗೆ ತೆರಳುತ್ತಾ ಇದೆ. ಏನಕ್ಕಾಯಿತು ಇದು ಎನ್ನುವುದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಈಗ ಭೇಟಿಯನ್ನು ಕೊಡ್ತಾ ಇದೆ. ಬಟ್ ದುರಂತ 242 ಮಂದಿ, ಅದರಲ್ಲಿ ಮಾಜಿ ಮುಖ್ಯಮಂತ್ರಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಇದ್ದರು ಎನ್ನುವಂಥದ್ದು ಮಾಹಿತಿ. ವಿಜಯ್ ರೂಪಾನಿ ಅವರು ಆನಂದಿಬೆನ್ ಪಟೇಲ್ ಬಳಿಕ ಗುಜರಾತ್ನ ಮುಖ್ಯಮಂತ್ರಿ ಆದಂಥವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.